ನಮ್ ಚಿನ್ನಮ್ಮ ನಂಗೆ ಇಷ್ಟ ಜೀವ ಮಾಡ್ತಾಳ ಅಂತ ನೀ ಊಟ ಮಾಡುವ ಅಂತ ಊಟನೇ ಬಡಿಸ್ಲತ್ತಾಳ ನೋಡ್ರಿ. ಮುಂಜಾನೆದ್ದು ಡ್ರಾಪ್ ಹಾಕೊಂಡು ಡ್ಯೂಟಿಗೆ ಹೋಗೋದಕ್ಕೆ ಮುಂಚೆ ಶೂ ಹರಿದೋಗಿತ್ತು. ಹೊಸ ಶೂ ತರ್ಸ್ಕೊಂಡು ಡ್ಯೂಟಿಗೆ ಜಾಯ್ನ್ ಆದೆ. ಸಂಜೆ ಸಿಟಿಪಿ ಬಂದು ಟಿಕೆಟ್ ತಗೊಂಡು ಟ್ರೈನ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೆ. ಹಾರ್ನ್ ಹೊಡಿಯೋದು ಕೇಳಿದ ನಂತರ ಆಮೇಲೆ ಗೊತ್ತಾಯ್ತು ಇದು ನಮ್ಮ ಟ್ರೈನ್ ಅಲ್ಲ ಅಂತ. ಹಂಗೆ ಪಟ್ರಿದೊಂದು ಕ್ಲಿಪ್ ತಗೊಂಡು ಎಡಿಟ್ ಮಾಡಿದ್ರೆ ಹಿಂಗಿರ್ಬೋದು ಅನ್ಕೊಂಡು ಹಂಗೆ ಲೇಟ್ ಆದ ಅನ್ಕೊಂಡು ನಿಂತಿದ್ದೆ. ನಮ್ಮ ಮನೋಜನು ಸಿಕ್ಕ, ಅವ್ರ ಜೊತೆ ಸೇರಿ ಪಬ್ಲಿಕ್ ಅಲ್ಲಿ ವಿಸಿಲ್ ಹೊಡೆದು ವಿಡಿಯೋ ಮಾಡ್ಕೊಂಡು ಇನ್ನೇನ್ ಟ್ರೈನ್ ಬಂತು ಅಂತ ಇರ್ಬೇಕಾದ್ರೆ ಜನ ಜಾತ್ರೆ ಆಯ್ತು. ಟ್ರೈನ್ ಬರೋಕ್ಕಿಂತ ಮುಂಚೆ ಇಲ್ಲದಂತ ಜನ ಆಟೋಮೆಟಿಕ್ ಎಲ್ಲಿಂದ ಸೇರಿದ್ರು. ಸೀಟಿನ್ ಸೆಲೆಕ್ಟ್ ಜಗಳ ಆಡತ್ತಿದ್ರು. ರಥ ಮ್ಯಾಲೆ ಸಿಕ್ತು, ಶಿಸ್ತು ಕುಂತ್ಬಿಟ್ಟೆ. ಮುಂಜಾನೆ ಬಂದು ಬಸ್ ಸ್ಟ್ಯಾಂಡ್ ದಾಗ ಕುಂತಾಗ ನಮ್ ದೋಸ್ತ್ ಬಂದು ಆರಾಮ ಅಂತ ಕೇಳ್ದನ್. ಊರಾಗ ಬಂದ್ರೆ ಚಳಿ ಖಂಡಾಬಟ್ಟಿ ಇತ್ರಿ. ಅದೇ ಚಳಿಯಾಗ ಸ್ವೆಟರ್ ತುಂಬಾ ಹಚ್ಕೊಂಡು ನಾ ಬಂದೆ ಮನೆಗೆ. ಹಂಗೆ ಹಾಸ್ಪಿಟಲ್ ಬಂದೆ, ಯಾಕಂದ್ರೆ ನಮ್ಮ ಅಮ್ಮಂಗೆ ತೋರ್ಸೋದಿತ್ತು. ಅಮ್ಮಂಗೆ ತೋರಿಸಿ ಊಟ ಮಾಡಿಸ್ಕೊಂಡು ನಾನು ಒಂದ್ ಪ್ಲೇಟ್ ಎಗ್ ರೈಸ್ ಜಡ್ದು ಶಿಸ್ತಾಗಿ ಸ್ಟೇಷನ್ ಬಂದ್ಬಿಟ್ಟು ಸ್ಟೇಷನ್ದಾಗ ಕುಂತು ಟ್ರೈನ್ ಬರೋದು 10 ಗಂಟೆ ಆಗುತ್ತೆ ಅಂತ ಹೇಳಿ ನಾ 9 ಗಂಟೆಗೆ ಕುಂತು ಒಂದ್ ಡೈಲಾಗ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದೆ. ಅಲ್ಲಿ ಅದು 1 ಮಿಲಿಯನ್ ರೀಚ್ ಆಯ್ತು ನೋಡ್ರಿ. ಇಲ್ಲ ಸುಮ್ನೆ ಅಂದೆ. ಹಂಗೆ ಮುಂಜಾನೆ ಬಂದು ಯಶವಂತಪುರ ಇಳಿದು ಹಂಗೆ ಬ್ಲಾಗ್ ಮಾಡ್ಕೊಂಡು ಮೆಜೆಸ್ಟಿಕ್ ಹೋಗ್ಲಾಕ ಇನ್ನೊಂದು ಟ್ರೈನ್ ಹತ್ಕೊಂಡು ಇಳಿದೆ. ಹೋಗುವಾಗ ಟಿ ಹಿಡ್ದಿದ್ದೇವ್ರಿ. ಅವನಿಂದ ತಪ್ಪಿಸ್ಕೊಂಡು ಮನೆಗ್ ಬಂದು ಗೊಂಬಿ ಬಲ್ಲೆನೆ ಕಿತ್ಲತ್ತಲ್ರಿ. ಅಲ್ಲಿ ಸುಡುವ ಮಾಡಿಲ್ರಿ ನಮ್ಮಕ್ಕ. ಅದು ತಿನ್ಕೊಂಡು ಚಿನ್ನಿಗೆ ತಿನ್ಸಿ ಡ್ಯೂಟಿಗೆ ಹೋಗ್ಬಿಟ್ಟೆ. ಊರಿಂದ ಫುಲ್ ಬ್ಲಾಗ್ ಇಷ್ಟ ಆದ್ರೆ ಫಾಲೋ ಮಾಡಿ.